ಬ್ರೋ, ನಮ್ಮ ಫ್ರೆಂಡರ ಅಮ್ಮಗೆ ಭಾಗವತಂ ಬುಕ್ ಬೇಕಂತೆ. ನಾವು ಒಂದು ತಗೊಂಡು ಹೋಗ್ತೀನಿ. ಹಂಗಾರೆ ಹೆಂಗೆ ತಗೊಂಡೋಗ್ತೀಯ? ಬ್ಯಾಗಲ್ಲಿ. ಭಾಗವತಂ ಅಲ್ಲಪ್ಪ, ಭಗವದ್ಗೀತಾ. ಹಾಗಾದ್ರೆ ಭಗವದ್ಗೀತಾ ಭಾಗವತಂ ಒಂದೇ ಅಲ್ವಾ? ಅಲ್ಲ, ಎರಡೂ ಬೇರೆ ಬೇರೆ. ಹೌದಾ? ಆದ್ರೆ ಎಲ್ಲಿ ಭಾಗವತ? ಇಲ್ಲಲ್ಲಪ್ಪ, ಅಲ್ಲಿದೆ ನೋಡು ಭಾಗವತಂ. ಓ, ಅದೆಲ್ಲ ಭಾಗವತಮ್ಮ. ಅದರಲ್ಲಿ ಒಂದು ತಗೊಂಡು ಹೋಗ್ತೀನಿ, ತಗೊಳ್ಳಿ. ಒಂದು ಬುಕ್ ಅಲ್ಲಪ್ಪ, ಎಲ್ಲಾ ಪುಸ್ತಕಗಳು ಸೇರಿ ಒಂದು ಭಾಗವತಂ. ಬ್ರೋ, ಹಾಗಾದ್ರೆ ಎರಡಕ್ಕೆ ಏನು ಡಿಫ್ರೆನ್ಸು? ಹೇಳ್ತೀನಿ ಕೇಳು. ಆಕ್ಚುಲಿ ತುಂಬಾ ಜನಕ್ಕೆ ಇರೋ ಕನ್ಫ್ಯೂಷನ್ ಇದೆ, ನಿನಗೊಬ್ಬನಿಗೆ ಅಲ್ಲ. ಭಗವದ್ಗೀತಾ ಮತ್ತೆ ಭಾಗವತಂನ ಒಂದೇ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಭಗವದ್ಗೀತಾ ಬಂದು ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇರೋದು, ಕೃಷ್ಣ ಯಾರಿಗೆ? ಅರ್ಜುನನಿಗೆ ಆನ್ಸರ್ ಮಾಡ್ತಾ ಇರೋದು. ಅದು ಭಗವದ್ಗೀತಾ. ಭಾಗವತ ಬಂದು ಪರೀಕ್ಷಿತ ಮಹಾರಾಜರು ಯಾರು? ಅರ್ಜುನನ ಮೊಮ್ಮಗ ಮತ್ತೆ ಅಭಿಮನ್ಯುವಿನ ಮಗ. ಅವರು ಕ್ವಶನ್ ಕೇಳ್ತಾ ಇರೋದು. ಮತ್ತೆ ಶುಕದೇವ ಗೋಸ್ವಾಮಿ ಅವ್ರು ಯಾರು? ವೇದವ್ಯಾಸರ ಮಗ. ಅವರು ಆನ್ಸರ್ ಮಾಡ್ತಾ ಇರೋದು. ಅದು ಶ್ರೀಮದ್ ಭಾಗವತ. ಇದರಲ್ಲಿ ಒಂದಲ್ಲ ಎರಡಲ್ಲ 12 ಸ್ಕಂದ ಬರುತ್ತೆ. ಈ ಒಂದೊಂದು ಸ್ಕಂದಗಳನ್ನ ಕೃಷ್ಣನ ಒಂದೊಂದು ಅಂಗಗಳಾಗಿ ಹೋಲಿಸ್ತಾರೆ. ಯಾಕಂತ ಅಂದ್ರೆ ಕೃಷ್ಣ ಬೇರೆಯಲ್ಲ, ಭಾಗವತ ಬೇರೆಯಲ್ಲ ಅಂತ. ಕೃಷ್ಣ ಅಥವಾ ಮಹಾವಿಷ್ಣುವಿನ ಅವತಾರಗಳಾದಂತಹ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮಚಂದ್ರ, ಈ ಎಲ್ಲ ದಶಾವತಾರಗಳ ಪಿನ್ ಟು ಪಿನ್ ಡೀಟೇಲ್ಸ್ ನಮಗೆ ಶ್ರೀಮದ್ ಭಾಗವತದಲ್ಲಿ ಸಿಗುತ್ತೆ. ನಾವು ಆಚರಿಸುವಂಥ ದೀಪಾವಳಿ, ಗೋವರ್ಧನ್ ಪೂಜಾ, ಬಲಿಪಾಡ್ಯಮಿಗಳಂಥ ಹಬ್ಬಗಳೆಲ್ಲ ಹೇಗೆ ಶುರುವಾದವು, ಯಾಕೆ ಮಾಡ್ತಾ ಇದೀವಿ ಅನ್ನೋ ವಿವರಣೆಗಳು ಕೂಡ ಭಾಗವತದಲ್ಲಿದೆ. ಮತ್ತೆ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಹೇಳೋ ಭಗವದ್ಗೀತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದ ಶ್ರೀಮದ್ ಭಾಗವತ ಶುರು ಆಗುತ್ತೆ ಅಂತ. ಯಾಕಂದ್ರೆ ಭಗವದ್ಗೀತೆ ಫೈನಲಿ ಭಗವಂತನಿಗೆ ಶರಣಾಗತಿ ಆಗೋದನ್ನ ಹೇಳ್ಕೊಟ್ರೆ, ಭಾಗವತ ಶರಣಾಗತರಾದಂತಹ ಭಕ್ತರು ಕೃಷ್ಣ ಅಥವಾ ಭಗವಂತನೊಡನೆ ಯಾವ ರೀತಿ ಮಧುರವಾದ ಲೀಲೆಗಳನ್ನ ಮಾಡಿದ್ರು ಅನ್ನೋದನ್ನ ಹೇಳ್ಕೊಡುತ್ತೆ. ಶ್ರೀಲ ಪ್ರಭುಪಾದರು ಮುಂದುವರಿಸಿ ಹೇಳ್ತಾರೆ, ಇಡೀ ಜಗತ್ತಲ್ಲಿ ಟಾಪ್ ಮೋಸ್ಟ್ ಅತ್ಯುನ್ನತ ಶಿಕ್ಷಣ ಅಂದ್ರೆ ಅದು ಶ್ರೀಮದ್ ಭಾಗವತದ ಶಿಕ್ಷಣ ಅಂತ. ನಿಮ್ಗೂ ಈ ಫ್ರೆಂಡಿನ ತಾಯಿ ತರ ಈ ಶ್ರೀಮದ್ ಭಾಗವತ ನಿಮ್ಮ ಮನೆಯಲ್ಲೂ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ಡಯಲ್ ಮಾಡಿ ಅಥವಾ ನಮ್ಮ ದಾವಣಗೆರೆ ಫೋಕ್ ರೆಸಿಡೆನ್ಸಿ ಪೇಜ್ಗೆ ಮೆಸೇಜ್ ಮಾಡಿ. ನಿಮ್ಗೂ ತಲುಪಿಸೋ ವ್ಯವಸ್ಥೆನ ಬೇಗ ಮಾಡ್ತೀವಿ. ಹರೇ ಕೃಷ್ಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಯಾವ ಭಗವದ್ಗೀತೆ ಓದೋದು ಮತ್ತೆ ನಮಗೂ ಅದನ್ನ ಸಜೆಸ್ಟ್ ಮಾಡಿ ಅಂತ. ನೀವು ಕೇಳಿದ್ದು ಸರಿಯಾಗಿದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾವಿರಾರು ಭಗವದ್ಗೀತೆ ಎಡಿಷನ್ ಇದೆ. ಆದ್ರೆ ಕೃಷ್ಣ ಹೇಳಿರೋ ಭಗವದ್ಗೀತೆಯನ್ನ ಆಸ್ ಇಟ್ ಈಸ್ ಯಥಾರೂಪವಾಗಿ ಕನ್ವೆ ಮಾಡೋ ಗೀತಗಳು ತುಂಬಾ ಕಮ್ಮಿ. ಬನ್ನಿ ತೋರಿಸ್ತೀನಿ ಯಾವ ಭಗವದ್ಗೀತಾ ನಾನು ಓದ್ತಾ ಇರೋದು ಅಂತ. ಅದಕ್ಕೆ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಈ ಭಗವದ್ಗೀತೆಯನ್ನ ಯಥಾರೂಪವಾಗಿ ಬರೀತಾರೆ. ಈ ಗೀತೆಯಲ್ಲಿ ಭಕ್ತರು ರಚಿಸಿರುವಂತಹ ಚಿತ್ರಪಟಗಳನ್ನು ನೀವು ನೋಡ್ಬೋದು. ಮತ್ತೆ ಎಲ್ಲ 700 ಶ್ಲೋಕಗಳಿಗೆ ಒಂದೊಂದು ಶ್ಲೋಕದ ಒಂದೊಂದು ಪದದ ಅರ್ಥವನ್ನು ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಕೂಡ ಇದೆ. ಆಮೇಲೆ ಕೃಷ್ಣ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾವಾರ್ಥ ಕೂಡ ಕೊಟ್ಟಿದ್ದಾರೆ. ಇದರಿಂದ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಹೀಗೆ ಎಲ್ಲಾ ಶ್ಲೋಕಗಳಿಗೂ ಇದೇ ತರ ಇದೆ. ಇನ್ನು ಕೊನೆಯ ಪುಟಕ್ಕೆ ಹೋದ್ರೆ ಸಂಸ್ಕೃತ ಶ್ಲೋಕಗಳ ಉಚ್ಚಾರಣ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಭಗವದ್ಗೀತೆಯ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳುವಂತೆ ಯವಂ ಪರಂಪರಾ ಪ್ರಾಪ್ತಂ, ಹಾಗಂದ್ರೆ ಪರಂಪರೆಯಲ್ಲಿ ಬಂದಂತ ಜ್ಞಾನವನ್ನ ನಾವು ತಗೋಬೇಕು ಅಂತ. ಈ ಭಗವದ್ಗೀತೆಯನ್ನು ಬರೆದಂತ ಶ್ರೀಲ ಪ್ರಭುಪಾದರು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಇದು ವೆರಿ ಅಥೆಂಟಿಕ್ ಕೂಡ. ಈಗ ನಿಮ್ಮ ಪ್ರಶ್ನೆಗೆ ನನ್ನ ಆನ್ಸರ್ ಬಂದು, ನಾನು ಓದೋದು ಭಗವದ್ಗೀತಾ ಯಥಾರೂಪ. ನೀವು ಕೂಡ ಭಗವದ್ಗೀತೆ ಯಥಾರೂಪವನ್ನ ಖರೀದಿಸಬೇಕು ಅಂತ ಅಂದ್ರೆ ನಮ್ಮ ದಾವಣಗೆರೆ ಫೋಕ್ ರೆಸಿಡೆನ್ಸಿ ಪೇಜ್ಗೆ ಮೆಸೇಜ್ ಮಾಡಿ. ನಾವು ಆದಷ್ಟು ಬೇಗ ನಿಮ್ಗೆ ತಲುಪಿಸೋ ವ್ಯವಸ್ಥೆನ ಮಾಡ್ತೇವೆ. ಹರೇ ಕೃಷ್ಣ. ಸ್ಪಿರಿಚುಯಾಲಿಟಿನ ಯಾರು ಶುರು ಮಾಡ್ಬೇಕಂತಿದ್ದೀರಾ ಅಥವಾ ಆಗ್ಲೇ ಶುರು ಮಾಡಿದ್ದೀರಾ? ಇಲ್ಲಿ ಕೇಳಿ. ನೀವು ಸ್ಪಿರಿಚುಯಾಲಿಟಿ ಅಥವಾ ಭಕ್ತಿನಲ್ಲಿ ಗ್ರೋ ಆಗ್ಬೇಕಂತಂದ್ರೆ ಇಬ್ರು ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿಗಳ ಹತ್ತಿರ ದಿನಾಲು ಸಂಪರ್ಕದಲ್ಲಿರ್ಬೇಕು. ಒಂದು ಸಾಕ್ಷಾತ್ ಭಗವಂತನ ಹತ್ತಿರ. ಹೇಗೆ ಅಂತೀರಾ? ನಾಮಜಪ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದ್ರ ಮೂಲಕ ಭಗವಂತನೊಂದಿಗೆ ಸಂಪರ್ಕದಲ್ಲಿರ್ಬೋದು. ಯಾಕಂದ್ರೆ ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ. ಎರಡನೇದ್ ಬಂದು ಗುರುವಿನ ಹತ್ತಿರ. ಹೇಗೆ ಅಂತೀರಾ? ಅವರು ಬರೆದ ಪುಸ್ತಕಗಳನ್ನ ಓದೋ ಮೂಲಕ ಅವ್ರ ಜೊತೆ ಸಂಪರ್ಕದಲ್ಲಿರ್ಬೋದು. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಯಾವಾಗ್ಲೂ ಬರೆದ ಪುಸ್ತಕಗಳಲ್ಲಿ ಇರ್ತೀನಿ ಅಂತ. ಮತ್ತೆ ಯಾರು ಬೇಕಾದ್ರೂ ನನ್ನ ಮಾರ್ಗದರ್ಶನವನ್ನ ತಗೋಬಹುದು ಅಂತ.
ಬನ್ನಿ ಯಾವೆಲ್ಲ ನೀವು ಶ್ರೀಲ ಪ್ರಭುಪಾದರ ಬುಕ್ಸ್ಗಳನ್ನ ಸ್ಟಡಿ ಮಾಡ್ಬೋದು ಅಂತ ತೋರಿಸ್ತೀನಿ. ಈ ಪುಸ್ತಕಗಳಲ್ಲಿ ಬಂದು ಪರಮಾತ್ಮ ಶ್ರೀಕೃಷ್ಣನ 90 ಮಧುರವಾದ ಕಥೆಗಳಿವೆ. ಪ್ರಭುಪಾದರು ಹೇಳ್ತಾರೆ, ನೀವು ಗುಲಾಬ್ ಜಾಮೂನ್ನ ಯಾವ ಸೈಡಿಂದ ಕಚ್ಚಿದ್ರು ಕೂಡ ಎಷ್ಟು ಸಿಹಿಯನ್ನ ಅನುಭವಿಸ್ತಿರೋ ಅದೇ ರೀತಿನಲ್ಲಿ ಈ ಪುಸ್ತಕದ ಯಾವುದೇ ಪೇಜ್ನ ತೆಗೆದ್ರು ಕೂಡ ಅಷ್ಟೇ ಮಧುರತೆಯನ್ನ ನೀವು ಅನುಭವಿಸ್ತೀರಾ ಅಂತ. ಈ ಸೆಟ್ನಲ್ಲಿ ಬಂದು ಚೈತನ್ಯ ಮಹಾಪ್ರಭು, ಕಪಿಲ ದೇವ, ಕುಂತಿ ಮಹಾರಾಣಿ, ಅಷ್ಟೇ ಅಲ್ಲ ಪ್ರಹ್ಲಾದ್ ಮಹಾರಾಜರಂತಹ ಅತ್ಯುನ್ನತ ಭಕ್ತರ ಟೀಚಿಂಗ್ಸ್ ಅಂದ್ರೆ ಬೋಧನೆಗಳು ನಿಮಗೆ ಸಿಗುತ್ತೆ. ಯೋಗ ಅಂದ್ರೆ ಬರೀ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಿದ್ದೀವಿ, ಆದ್ರೆ ಕೃಷ್ಣ ಹೇಳೋ ಯೋಗ ಮತ್ತೆ ಜೀವನದ ಪರಿಪೂರ್ಣತೆ ಏನು ಅಂತ ಈ ಬುಕ್ಸ್ಗಳಲ್ಲಿ ಕಲಿತೀರಾ. ಮರುಜನ್ಮ, ರೀಇನ್ಕಾರ್ನೇಷನ್ ಇದೇನೋ ಇಲ್ವೋ ಅಂತ ನಿಮಗೆ ಪ್ರಶ್ನೆ ಇದ್ರೆ ವೈಜ್ಞಾನಿಕವಾಗಿ ವಿವರಿಸೋ ಈ ಬುಕ್ಸ್ಗಳನ್ನ ಮಸ್ಟ್ ಅಂಡ್ ಶುಡ್ ನೀವು ಓದಲೇಬೇಕು. ನಾವು ಮಾಡೋ ಎಲ್ಲಾ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಂತ ನಾವು ತಿಳ್ಕೊಂಡಿದ್ವಿ, ಆದ್ರೆ ಇಂಟ್ರೆಸ್ಟಿಂಗ್ಲಿ ಕರ್ಮಯೋಗ ಪ್ರತಿಕ್ರಿಯೆನೇ ಇಲ್ಲದೆ ನೀವು ಕ್ರಿಯೆಯನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡುತ್ತೆ. ಈ ಕರ್ಮ ಅಂದ್ರೆ ಏನು, ಈ ಕರ್ಮ ಬಂಧನದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಎಲ್ಲದನ್ನು ಇಲ್ಲಿ ಕಲಿತೀರಾ. ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ, ನೀವು ವಿಜ್ಞಾನ ಮತ್ತೆ ಆಧ್ಯಾತ್ಮನ ಬೇರೆ ಬೇರೆ ಅಂತ ಅನ್ಕೊಂಡಿದ್ರೆ ಈ ಪುಸ್ತಕಗಳು ನಿಮ್ಮ ಭ್ರಮೆನ ಹೋಗ್ಲಾಡ್ಸೋದಂತೂ ಗ್ಯಾರಂಟಿ. ಇಲ್ಲಿ ಬಂತು ನೋಡಿ ಕೃಷ್ಣನ ಲವ್ ಲೆಟರ್, ಭಗವದ್ಗೀತಾ. ವೇದಾಂತ ಅಂದ್ರೆ ನಾಲೆಡ್ಜ್, ಜ್ಞಾನ. ಈ ಬುಕ್ಸ್ಗಳು ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಡ್ಜ್ ನ ನಿಮಗೆ ಕೊಡುತ್ತೆ. ಇಲ್ಲಿ ಬಂತು ನೋಡಿ ಪ್ರಭುಪಾದರ ಜೀವನ ಚರಿತ್ರೆ, ಅವರ ಜೀವನವೇ ಒಂದು ಅದ್ಭುತ. ಈ ಬುಕ್ ನ ನೀವೇನಾದ್ರೂ ಓದಿದ್ರೆ 100% ಪ್ರೇರೇಪಿತರಾಗ್ತೀರಾ. ಇಲ್ಲಿ ತನಕ ವಿಡಿಯೋ ನೋಡಿದಿರಾ ಅಂತಂದ್ರೆ ನಿಮ್ಗೂ ಯಾವ್ದಾದ್ರೂ ಬುಕ್ ನ ಓದ್ಬೇಕಂತ ಅನ್ಸಿರುತ್ತೆ. ಸೊ ನೀವು ಮಾಡ್ಬೇಕಾದಷ್ಟೇ, ಈ ವಿಡಿಯೋದಲ್ಲಿ ತೋರಿಸಿದಂತಹ ಯಾವ ಪುಸ್ತಕ ನಿಮ್ಗೆ ಬೇಕು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ನಮ್ಮ ದಾವಣಗೆರೆ ಫೋಕ್ ರೆಸಿಡೆನ್ಸಿ ಪೇಜ್ಗೆ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಯಾವ ವಿಳಾಸಕ್ಕೆ ನಾವು ಬುಕ್ಸ್ನ ಕೊರಿಯರ್ ಮಾಡಬೇಕು ಅನ್ನೋದನ್ನ ಬರೆದ್ಬಿಟ್ಟು ನಮಗೆ ಮೆಸೇಜ್ ಮಾಡಿ. ನಮ್ಮ ತಂಡ ಈ ಸೇವೆನ ಮಾಡಲಿಕ್ಕೆ ತುದಿ ಕಾಲ್ನಲ್ಲಿ ನಿಂತಿದೆ, ಯಾಕಂದ್ರೆ ಇದು ಗುರು ಮತ್ತೆ ಕೃಷ್ಣರಿಗೆ ತುಂಬಾ ಇಷ್ಟವಾದ ಸೇವೆ. ನಿಮ್ಮ ಮೆಸೇಜ್ ಬಂದ ತಕ್ಷಣ ಪ್ಯಾಕಿಂಗ್, ಕೊರಿಯರ್ನೆಲ್ಲ ಆದಷ್ಟು ಬೇಗ ಮಾಡಿ ನಿಮಗೆ ಬುಕ್ಸ್ ಅನ್ನ ತಲುಪಿಸೋಕೆ ಪ್ರಯತ್ನಿಸ್ತೀವಿ. ಮತ್ತೆ ಈ ಪುಸ್ತಕಗಳು ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಈ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡಿ. ಇದರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಮಾಡ್ತಿರೋ ಈ ಸೇವೆಗೂ ಕೂಡ ಹೆಲ್ಪ್ ಆಗುತ್ತೆ. ಹರೇ ಕೃಷ್ಣ.